ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಂಜಿನ ನಗರಿ ಮಡಿಕೇರಿಯ ಹತ್ತಿರದಲ್ಲಿರುವಂತಹ ಬೊಟ್ಲಪ್ಪ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ. ಇದು ಮಡಿಕೇರಿಯಿಂದ ಜಸ್ಟ್ 10 ಕಿಲೋಮೀಟರ್ ದೂರದಲ್ಲಿದೆ. ನೀವೇನಾದ್ರೂ ಈ ದೇವಸ್ಥಾನ ನೋಡಬೇಕು ಅಂತ ಹೇಳಿದ್ರೆ ಸಿಲ್ವರ್ ಬ್ರೂಕ್ ಎಸ್ಟೇಟ್ ಕೂರ್ಗ್ ಹೋಮ್ ಸ್ಟೇ ಅಂತೇಳಿ ಲೊಕೇಶನ್ ಹಾಕೊಳ್ಳಿ. ಮಡಿಕೇರಿಯಿಂದ ಬರುವವರಿಗೆ ಹತ್ರ ಆಗ್ತದೆ. ಈ ಹೋಮ್ ಸ್ಟೇ ಇಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ. ಮುಂದೆ ಕಾಣಿಸ್ತಿದೆಯಲ್ಲ, ಇದೇ ರೋಡಲ್ಲಿ ಹೋಗ್ಬೇಕು. ಬನ್ನಿ ಹೋಗುವ. ಈ ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ ಹೋಗ್ಲಿಕ್ಕೆ. ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಕ್ಯೂರಿಯಾಸಿಟಿಯಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ಹೋಗುವ. ವೆಹಿಕಲ್ಗಳು ಎಲ್ಲರೂ ಬರುತ್ತೆ, ಅಲ್ಲಿವರೆಗೂ ಬಂದಾಯ್ತು. ಬನ್ನಿ, ನಿಮ್ಮ ವೆಹಿಕಲ್ನ ಇಲ್ಲೇ ಪಾರ್ಕ್ ಮಾಡಿ ಮುಂದೆ ನಡಿಬೇಕು. ಪಕ್ಕದಲ್ಲಿ ಹೂ ಗಿಡಗಳು ಕೂಡ ನೆಟ್ಟಿದ್ದಾರೆ, ಚೆನ್ನಾಗಿದೆ, ನೋಡ್ಬೋದು ಒಂದ್ಸಲ. ಬನ್ನಿ ನಡ್ಕೊಂಡು ಹೋಗುವ. ನೋಡಿ, ಮುಂದೆ ಕಾಣಿಸ್ತಿದೆಯಲ್ಲ, ಇದೇ ರೋಡ್ ನಡ್ಕೊಂಡು ಹೋಗ್ಬೇಕು. ಸುಮಾರು ಒಂದು 500 ಮೀಟರ್ ಅಷ್ಟು ನಡಿಬೇಕು. ನಡೆಯೋದು ಸ್ವಲ್ಪ ಫಾಸ್ಟ್ ಮಾಡ್ತೇವೆ, ಇಲ್ಲಾಂದ್ರೆ ಬೇಗ ತಲುಪಲಿಕ್ಕೆ ಆಗಲ್ಲ. ವಿಡಿಯೋ ಕೂಡ ತುಂಬಾ ಉದ್ದ ಹೋಗ್ತದೆ. ಬನ್ನಿ, ತಲುಪಿ ಆಯ್ತು. ನೋಡಿ, ಇದೇ ದೇವಸ್ಥಾನ. ಮುಂದೆ ಕಾಣಿಸ್ತಿದೆಯಲ್ಲ, ಆ ಕಲ್ಲಿನ ಕೆಳಕ್ಕೆ ದೇವಸ್ಥಾನ ಇದೆ. ಹಾಗೆ ಪಕ್ಕದಲ್ಲಿ ಒಂದು ಕೊಳ ಕೂಡ ಹರ್ಕೊಂಡು ಹೋಗ್ತಾ ಇದೆ. ಬನ್ನಿ ಮೇಲೆ ಹೋಗುವ. ಸ್ವಲ್ಪ ಸ್ಪೀಡ್ ಮಾಡ್ತೇನೆ, ಇಲ್ಲಾಂದ್ರೆ ತುಂಬಾ ಉದ್ದ ಹೋಗ್ತದೆ ವಿಡಿಯೋ. ನೋಡಿ, ಮುಂದೆ ಕಾಣಿಸ್ತಿದೆಯಲ್ಲ, ಇದೇ ದೇವಸ್ಥಾನ. ಬೊಟ್ಲಪ್ಪ ದೇವಸ್ಥಾನ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಭಂಡಾರ ಪೆಟ್ಟಿಗೆ ಕೂಡ ಇಟ್ಟಿದ್ದಾರೆ. ಹಾಗೆ ಪಕ್ಕದಲ್ಲಿ ನಾಗಂದು ಒಂದು ಸಣ್ಣ ಗಣಪತಿದು ಮೂರ್ತಿ ಕೂಡ ಇದೆ. ಈ ನಾಗನ ಎಡಭಾಗಕ್ಕೆ ಮಹಾಗಣಪತಿಯ ಕಲ್ಲು ಕೂಡ ಇದೆ, ನೋಡ್ತಾ ಇರ್ಬೋದು ನೀವು ಸ್ಕ್ರೀನಲ್ಲಿ. ಇನ್ನೊಂದೇನಂತ ಹೇಳಿದ್ರೆ, ಇಲ್ಲಿ ಡೈಲಿ ಪೂಜೆ ಕೂಡ ನಡೀತದೆ ಅಂತ ಗೊತ್ತಾಗ್ತದೆ. ಅಲ್ಲಿರುವಂತಹ ಹೂಗಳು ಫ್ರೆಶ್ ಆಗಿ ಕಾಣಿಸ್ತಿದ್ದಾವೆ. ನೋಡಿ, ಕಾಣ್ತಾ ಇರ್ಬೋದು ಸ್ಕ್ರೀನಲ್ಲಿ, ಹೂಗಳು ಫ್ರೆಶ್ ಆಗಿ ಕಾಣಿಸ್ತಾ ಇದ್ದಾವೆ. ಹಾಗೆ ತುಂಬಾ ನೀಟಾಗಿ ಕೂಡ ಇದೆ ಒಳಗಡೆ. ದೇವಸ್ಥಾನ ನೋಡಿದ್ರೆ ಯಾರು ಕಾಡಿನ ಮಧ್ಯದಲ್ಲಿ ದೇವಸ್ಥಾನ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಕ್ಲೀನ್ ಆಗಿ ಇಟ್ಟಿದ್ದಾರೆ. ಹಾಗೆ ಹರಟೆಗಳು ಬಂದಂತಹ ಕೂಡ ಇಟ್ಟಿದ್ದಾರೆ. ನೋಡಿ, ದೇವಸ್ಥಾನ ಎಷ್ಟು ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ನೈವೇದ್ಯ ಮಾಡಲಿಕ್ಕೆ ಒಲೆಗಳು ಇದಾವೆ. ಪಕ್ಕದಲ್ಲಿ ಸೌದೆಗಳು ಸಹ ಇಟ್ಟಿದ್ದಾರೆ. ನೋಡಿ, ಎಷ್ಟು ದೊಡ್ಡ ಬಂಡೆ ಕಲ್ಲು, ಅದರ ಕೆಳಗಡೆ ದೇವಸ್ಥಾನ ಇದೆ. ಆ ದೊಡ್ಡ ಬಂಡೆ ಕಲ್ಲಿನ ಕೆಳಗಡೆ ನೋಡಿ ಎಷ್ಟು ಕ್ಲೀನ್ ಆಗಿ ಕಲ್ಲುಗಳನ್ನ ಸೆಟ್ ಮಾಡಿ ಇಟ್ಟಿದ್ದಾರೆ. ಚೆನ್ನಾಗಿ ಕಾಣಿಸ್ತಿದೆ. ನೋಡಿ, ಮೇಲಿಂದ ನೋಡಿದ್ರೆ ಖಾಲಿ ಬಂಡೆ ಕಲ್ಲು, ಸುತ್ತ ಕಾಡು ಕಾಣಿಸ್ತಾ ಇದೆ. ಆ ಬಂಡೆ ಕಲ್ಲಿನ ಕೆಳಗಡೆ ದೇವಸ್ಥಾನ ಇದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ತೋರಿಸ್ಬೇಕು ಅಂತ ಹೇಳಿದ್ರೆ ಶೇರ್ ಕೂಡ ಮಾಡಿ.